ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಿಗ್ಗೆನೇ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ಆರೋಗ್ಯಯುತವಾಗಿ ಮಾಡೋಣ ಅಂತಂದು ಹೇಳಿ ನಾನಿವತ್ತು ತುಂಬ ಒಂದು ಇಷ್ಟವಾದಂಥ ಸಿರಿಧಾನ್ಯದಲ್ಲಿ ಅರ್ಕ ಅಕ್ಕಿ ತುಂಬ ಒಳ್ಳೆಯದು ಸ್ನೇಹಿತರೆ. ನಾವು ಸಿರಿಧಾನ್ಯನ ಏನಕ್ಕೆ ಬಳಸಬೇಕು ನಮ್ಮ ದೇಹದಲ್ಲಿ ಅಂದರೆ, ಮಲಬದ್ಧತೆ ಯಾರಿಗಿದೆ, ಕಾನ್ಸ್ಟಿಪೇಷನ್ ಅಂತಾರೆ, ಮತ್ತು ಕ್ಯಾನ್ಸರ್ ಬರಲಿದ್ದಂಗೆ ತಡೆಗಟ್ಟುತ್ತೆ, ಮತ್ತು ನಾರಿನಾಂಶ ಹೆಚ್ಚಿಗೆ ಇರೋದ್ರಿಂದ ನಮಗೆ ಗ್ಲೂಕೋಸ್ ಅಂಶವನ್ನು ದೇಹದಲ್ಲಿ ನಿಧಾನಕ್ಕೆ ಬಿಡುತ್ತೆ, ತಕ್ಷಣ ಹಸಿವಾಗೋದಿಲ್ಲ. ಇದನ್ನು ತಿಂದರೆ ತುಂಬ ಒಳ್ಳೆಯದು. ಸಿರಿಧಾನ್ಯನ ಎಲ್ಲರೂ ಸಹ ಯೂಸ್ ಮಾಡ್ಬೋದು ಸ್ನೇಹಿತರೆ. ನಾವು ನಮ್ಮ ಒಂದು ಆಹಾರದಲ್ಲಿ ಇದನ್ನು ತುಂಬ ಅತಿ ಹೆಚ್ಚು ಬಳಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಕೀಲು ನೋವು, ಮೂಳೆಗಳಿಗೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆಗಳಾಗಿದ್ದರೂ ಸಹ ಈ ಒಂದು ಅರ್ಕ ಅಕ್ಕಿನ ಯೂಸ್ ಮಾಡೋದ್ರಿಂದ ತುಂಬ ಒಂದು ಒಳ್ಳೆಯದು ಅಂತ ಹೇಳಿ ನಾನು ನಿಮಗೆ ಈ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇವತ್ತೊಂದು ದೋಸೆ ಮಾಡೋಣ. ಇದರಲ್ಲಿ ಅರ್ಕ ಅಕ್ಕಿನ ಉಪಯೋಗಿಸ್ಕೊಂಡ್ಬಿಟ್ಟು ನಾನಿವತ್ತು ಒಂದು ದೋಸೆ ಮಾಡ್ತಾಯಿದ್ದೀನಿ. ಸಿರಿಧಾನ್ಯದ ದೋಸೆ ಇದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವುದೇ ಕಾಯಿಲೆ ಇರೋರಿಗೂ ಸಹ ಇದು ನಾವು ಯೂಸ್ ಮಾಡ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇದನ್ನು ದೋಸೆನ ನಾವು ಹಾಕ್ಕೊಡ್ಬೋದು ಸ್ನೇಹಿತರೆ. ಮಕ್ಕಳು ಸಿರಿಧಾನ್ಯದಲ್ಲಿ ಅನ್ನ ಮಾಡಿದ್ರೆ ಇಷ್ಟಪಡಲ್ವಲ್ಲ, ಹಂಗಾಗಿ ನಾವು ಅವರಿಗೆ ದೋಸೆ, ಇಡ್ಲಿ, ಪಡ್ಡು ಈ ರೀತಿ ಮಾಡಿಕೊಡೋದ್ರಿಂದ ಅದರಲ್ಲಿ ಅವರಿಗೆ ಗೊತ್ತೇ ಆಗೋದಿಲ್ಲ ನಾವು ದೋಸೆನ ಅದರಲ್ಲಿ ಮಾಡಿದ್ದೀವಿ ಅಂತ ಹೇಳಿ. ಮತ್ತು ತುಂಬ ರುಚಿಯಾಗಿರುತ್ತೆ ಇದು. ನಾನಿವತ್ತು ಈ ಒಂದು ರೆಸಿಪಿನ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ಏನೇನು ಬೇಕು ಅಂತ ಹೇಳಿ ನಾನು ನಿಮಗೆ ಇವಾಗ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ನಾನು 2 ಕಪ್ಪು ಅರ್ಕ ಅಕ್ಕಿ ಹಾಕ್ಕೊಂಡಿದ್ದೀನಿ, 1/4 ಕಪ್ಪು ಉದ್ದಿನಬೇಳೆ ಮತ್ತು 1/4 ಕಪ್ಪು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತು ಇದಕ್ಕೆ ನಾನು ಒಂದು 1/4 ಸ್ಪೂನು ಮೆಂತ್ಯನ ಇದಕ್ಕೆ ಹಾಕ್ತೀನಿ. ಅಂದರೆ ಇದನ್ನೆಲ್ಲ ನಾವು ನೀಟಾಗಿ ಕ್ಲೀನಾಗಿ ಆರಿಸ್ಕೊಂಡ್ಬಿಟ್ಟು, ಕಲ್ಲು ಮಣ್ಣು ಏನಾದರೂ ಒಟ್ಟು ಧೂಳಿದ್ರೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಒಂದು 5ರಿಂದ 6 ಸಲ ಚೆನ್ನಾಗಿ ತೊಳಿಬೇಕು ಸ್ನೇಹಿತರೆ. ಈ ಅರ್ಕ ಅಕ್ಕಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾವು ಅಡುಗೆ ಮಾಡೋದ್ರಿಂದ, ಅನ್ನ ಮಾಡೋದ್ರಿಂದ ಇದರಲ್ಲಿ ಮೊಸರನ್ನ ಮಾಡ್ಕೋಬೋದು. ಈಗ ನಾನು ಮೆಂತ್ಯ ಹಾಕ್ತಾಯಿದ್ದೀನಿ. ಮೊಸರನ್ನ ಮಾಡ್ಕೋಬೋದು ಸ್ನೇಹಿತರೆ ಅರ್ಕ ಅಕ್ಕಿಯಿಂದ. ಸಿರಿಧಾನ್ಯದ ಎಲ್ಲ ರೀತಿ 5 ಅಕ್ಕಿಗಳಲ್ಲೂ ಸಹ ನಾವು ಏನೇನು ವಿಧವಾದಂಥ ಒಂದು ತಿಂಡಿಗಳನ್ನು ಮಾಡ್ಕೋಬೋದು. ಇದರಲ್ಲೇ ಉಪ್ಪಿಟ್ಟು, ಇದರಲ್ಲೇ ಅವಲಕ್ಕಿ ಥರ ನಾವು ಹಿಂಗೆ ಮಾಮೂಲಿ ರೈಸ್ ಬಾತು, ಪಲಾವು ಎಲ್ಲನೂ ನಾವು ಇದರಲ್ಲೇ ಮಾಡ್ಕೋಬೋದು ಸ್ನೇಹಿತರೆ. ಈ ಅರ್ಕ ಅಕ್ಕಿ ಸ್ವಲ್ಪ ರಾಗಿ ಥರ ಕಾಣುತ್ತೆ ನಮಗೆ, ಸ್ವಲ್ಪ ಲೈಟಾಗಿ ರಾಗಿ ಬಣ್ಣ ಬರುತ್ತೆ, ಸ್ವಲ್ಪ ಕೆಂಪು ಬಣ್ಣ ಬರುತ್ತೆ. ಈ ಅರ್ಕ ಅಕ್ಕಿನ ನಾವು ಒಂದು 5ರಿಂದ 6 ಸಲ ಎಲ್ಲ ಉದ್ದಿನಬೇಳೆ, ಅವಲಕ್ಕಿ ಎಲ್ಲ ಜೊತೆಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಅಂದರೆ ಅದು ತುಂಬ ನೀಟಿದೆ, ಕ್ಲೀನಾಗಿದೆ. ಆದರೂ ಸಹ ನಾನು ಇನ್ನೊಂದು ಸಲ ಕ್ಲೀನಾಗಿ ನೋಡ್ಕೊಂಬಿಟ್ಟು ಆಮೇಲೆ ಒಂದು 5ರಿಂದ 6 ಸಲ ತೊಳೆದ್ಮೇಲೆ ಈ ಬಣ್ಣಕ್ಕೆ ಬಂದಿದೆ ಸ್ನೇಹಿತರೆ. ಈಗ ನಾವು ಈ ಒಂದು ಅವಲಕ್ಕಿ ಎಲ್ಲ, ಮೆಂತ್ಯ ಮತ್ತು ಉದ್ದಿನಬೇಳೆ ಎಲ್ಲನೂ ಸಹ ನಾವು ಹಾಕ್ಬಿಟ್ಟು 5ರಿಂದ 6 ಗಂಟೆಗಳ ಕಾಲ ಇದನ್ನು ರೆಸ್ಟಿಗೆ ಬಿಡೋಣ. ಇದು ಚೆನ್ನಾಗಿ ನೆನೆಬೇಕು ಸ್ನೇಹಿತರೆ. ಇದು ನೀವು ಕೆಲವರು ರೆಸಿಪಿ ಇದರಲ್ಲಿ ನಾವು ದೋಸೆ ತಿನ್ನಲೇಬೇಕಪ್ಪ ಅಂದರೆ 5ರಿಂದ 6 ಗಂಟೆ ನೆನೆಸ್ಬಿಟ್ಟು ನೀವು ಮತ್ತೆ ಅದನ್ನ ಫಾರ್ಮೇಷನ್ಗೆ ನೀಡೋದು ಬೇಡ. ಮತ್ತು ನೀವು ದೋಸೆ ಹಾಕ್ಕೊಂಡು ರುಬ್ಬಿ ದೋಸೆ ಹಾಕ್ಕೊಂಡು ತಿನ್ಬೋದು. ಇಲ್ಲಿ ನಾನು 5ರಿಂದ 6 ಗಂಟೆ ಕಾಲ ರೆಸ್ಟಿಗೆ ಬಿಟ್ಟು ಈಗ ನಾನು ಇದನ್ನು ಸ್ವಲ್ಪನೇ ನಾವು ನೆನೆಸಿರೋ ಅಂಥ ಉದ್ದಿನಬೇಳೆ, ಅಕ್ಕಿ ಅಂದರೆ ಅರ್ಕ ಅಕ್ಕಿ, ಮೆಂತ್ಯ, ಅವಲಕ್ಕಿಯ ಮಿಶ್ರಣ ಏನಿದೆ ಚೆನ್ನಾಗಿ ನೆಂದಿದೆ ಅದು. ಈಗ ನಾವು ಇದನ್ನು ಚೆನ್ನಾಗಿ ನಯಸ್ಸಾಗಿ ರುಬ್ಕೋಬೇಕಾಗುತ್ತೆ. ಒಂದೇ ಹದದಲ್ಲಿ ನಾವು ರುಬ್ಬೇಕು ಸ್ನೇಹಿತರೆ. ಈಗ ನಾವು ದೋಸೆ ಇಟ್ಟು ಈಗ ಒಂದು ಟ್ರಿಪ್ಪು ದೋಸೆ ಇಟ್ಟು ಆಗಿದೆ ಇದು. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ರುಬ್ಬೋದಿದೆ, ಅದನ್ನು ಸಹ ಸಪ್ರೇಟಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಸ್ವಲ್ಪ ನಾನು ದೋಸೆ ಮಾಡ್ಕೊತೀನಿ, ಸ್ವಲ್ಪ ನಾನು ಪಡ್ಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಂಗಾಗಿ ನಾನು ಸಪ್ರೇಟಾಗಿ ಇಡ್ತಾಯಿದ್ದೀನಿ. ಇಲ್ಲಿ ಪಡ್ಡಿಗೆ ಬೇರೆ ಇಟ್ಕೊಂಡಿದ್ದೀನಿ. ಆದರೆ ನಾನಿವತ್ತು ನಿಮಗೆ ಬರೀ ದೋಸೆ ರೆಸಿಪಿ ಮಾತ್ರ ತೋರಿಸ್ತಾ ಇರೋದು ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಈಗ ನಾನು ಇದು ದೋಸೆಗೆ ಮಾಡ್ಕೊಂಡಿರೋ ಅಂಥದ್ದು, ಅದು ಆ ಕಡೆದು ಪಡ್ಡಿಂದು ಸಪ್ರೇಟಾಗಿ ಎರಡನ್ನು ನಾನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಬೆಳಗ್ಗೆ ಮಾಡೋದನ್ನು ನಾನು ಈಗ ಇದನ್ನು ಹೊರಗೆ ಇಟ್ಕೊತೀನಿ. ನಾನು ಪಡ್ಡಿಗೆ ಮಾಡೋದನ್ನು ಅದನ್ನ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಸ್ನೇಹಿತರೆ. ಸಂಜೆ ಮಾಡ್ಕೊತೀನಿ ಅದನ್ನು ನಾನು. ಇಲ್ಲಿ ನಾನೀಗ ದೋಸೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ರುಬ್ಬಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು, ನೆನೆ ಇಡಬೇಕು.
ಈಗ ದೋಸೆ ನೆನೆಯೋಕೆ ಇಟ್ಟಾದಮೇಲೆ ಬೆಳಿಗ್ಗೆ ನಾನು 8:30 ಅಷ್ಟೊತ್ತಿಗೆ ಸ್ನೇಹಿತರೆ ಇಲ್ಲಿ ನಾನೀಗ ಶೇಂಗಾ ಚಟ್ನಿನ ಮಾಡೋಣ ದೋಸೆಗೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಶೇಂಗಾ ಚಟ್ನಿ ತುಂಬ ಒಳ್ಳೆಯದು. ತುಂಬ ಒಂದು ದ್ವಿದಳ ಧಾನ್ಯ. ನಮಗೆ ಇದರಲ್ಲಿ ಎಣ್ಣೆ ಅಂತೂ ತುಂಬ ಒಳ್ಳೆಯದು. ಶೇಂಗಾ ಎಣ್ಣೆ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಗಾಣದ ಎಣ್ಣೆ, ಶೇಂಗಾ ಎಣ್ಣೆ ತುಂಬ ಒಳ್ಳೆಯದು ಸ್ನೇಹಿತರೆ. ಇದು ಅಡುಗೆಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಗಾಣದ ಎಣ್ಣೆ. ನಾವು ಇದನ್ನೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ ಅಡುಗೆಯಲ್ಲಿ. ಈಗ ಸ್ನೇಹಿತರೆ ನಾನೀಗ ಒಂದೇ ಹದದಲ್ಲಿ ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇವಾಗ ಅಂದರೆ ಕಪ್ಪಾಗಬಾರ್ದು ಶೇಂಗಾ ಬೀಜ. ಚೆನ್ನಾಗಿ ನಾವು ಲೈಟಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಶೇಂಗಾ ಬೀಜ ಅಂತಾರೆ ಸ್ನೇಹಿತರೆ. ಕೆಲವು ಕಡೆ ಕಡಲೆ ಬೀಜ ಅಂತ ಹೇಳ್ತಾರೆ. ನಮ್ಮ ಕಡೆ ಮಾತ್ರ ನಾವು ಶೇಂಗಾ ಅಂತಲೇ ಕರಿತೀವಿ. ಇಲ್ಲಿ ಚಟ್ನಿನ ಮಾಡಲಿಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಈಗ ನಾನು ಒಂದು ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡೆ ಇವತ್ತು, ಆದರೆ ಟೈಮ್ ಆಗಲಿಲ್ಲ ನನಗೆ. ಪಲ್ಯ ರೆಸಿಪಿನೂ ನಾನು ನಿಮಗೆ ನೆಕ್ಸ್ಟ್ ಟೈಮು ಮಸಾಲೆ ದೋಸೆ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ. ಆವಾಗ ನಿಮಗೆ ಪಲ್ಯ ಚಟ್ನಿ ಎರಡನ್ನೂ ನಾನು ತೋರಿಸ್ತೀನಿ. ಇವಾಗ ನಾನು ಸಿರಿಧಾನ್ಯದ ದೋಸೆ ಮಾಡ್ತಾ ಇರೋದ್ರಿಂದ ಒಂದು ಶೇಂಗಾ ಚಟ್ನಿ ಇದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಶೇಂಗಾ ಚಟ್ನಿಯನ್ನು ಇಲ್ಲಿ ಮಾಡ್ತಾ ಇರೋದು ಸ್ನೇಹಿತರೆ. ಶೇಂಗಾ ಬೀಜವನ್ನು ನಾವು ಚೆನ್ನಾಗಿ ಸಿಪ್ಪೆ ಸಮೇತನ ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆ ಸಮೇತನೇ ನಾವು ಮಿಕ್ಸಿ ಜಾರ್ಗೆ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಗಾಣದ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು 3 ಟೀ ಸ್ಪೂನು. ಒಂದು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಹುರಿತಾ ಇದ್ದೀನಿ ಎಣ್ಣೆಯಲ್ಲಿ. ಚೆನ್ನಾಗಿ ಹುರಿಬೇಕು ಸ್ನೇಹಿತರೆ, ಆದರೆ ಸೀಸ್ಬಾರ್ದು. ತುಂಬ ಸೀದ್ಬಿಟ್ರೆ ರುಚಿ ಇರಲ್ಲ. ತುಂಬ ರೋಸ್ಟ್ ಮಾಡಿದ್ರೂ ಚಟ್ನಿ ಚೆನ್ನಾಗಿರಲ್ಲ. ಮೀಡಿಯಮ್ ಹದವಾಗಿ ನಾವು ಹಸಿಮೆಣಸಿನ್ಕಾಯಿನ ಹುರ್ಕೋಬೇಕಾಗುತ್ತೆ. ಕೆಲವರು ಹಂಗೆ ಮಾಡ್ತಾರೆ, ಕಾಯಿ ಚಟ್ನಿ ಜೊತೆ ಆಗಿರ್ಬೋದು, ಶೇಂಗಾ ಚಟ್ನಿ ಏನೇ ಆಗಲಿ ಬರೀ ಹಸಿಮೆಣಸಿನ್ಕಾಯಿ ಹಂಗೆ ಹಾಕ್ಬಿಡ್ತಾರೆ. ಹುರಿದು ಮಾಡಿದ್ರೆ ಚಟ್ನಿಗಳು ಚೆನ್ನಾಗಿರುತ್ತೆ, ತುಂಬ ಹೊತ್ತು ಬರುತ್ತೆ, ಆದರೆ ರುಚಿ ಕೆಡೋದಿಲ್ಲ. ಈಗ ನಾನು ಮಿಕ್ಸಿ ಜಾರ್ಗೆ ನಾನು ಚಟ್ನಿಯನ್ನು ಮಾಡೋಕ್ಕೆ ಶೇಂಗಾ ಬೀಜನ ಆರಕ್ಕಿಟ್ಟಿದ್ದೆ. ಇದೆಲ್ಲ ಆರಿದ ಮೇಲೆ ನಾನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಸೀಸ್ಬಾರ್ದು ಶೇಂಗಾ ಬೀಜ, ರುಚಿ ಇರಲ್ಲ ಚಟ್ನಿ. ಒಂದು ಹದವಾಗಿ ಹುರಿಬೇಕಾಗುತ್ತೆ. ಸೀಸ್ಬಿಟ್ರೆ ಚಟ್ನಿ ಚೆನ್ನಾಗಿರಲ್ಲ, ರುಚಿಯಾಗಿರಲ್ಲ. ಈಗ ನಾನು ಶೇಂಗಾ ಚಟ್ನಿಗೆ ಹುಣಸೆ ಹಣ್ಣನ್ನು ಹಾಕ್ತೀನಿ, ಸ್ವಲ್ಪ ಕರಿಬೇವನ್ನು ಹಾಕ್ತೀನಿ. ಈಗ ಕರಿಬೇವು ಹಾಕ್ತಾಯಿದ್ದೀನಿ. ಈಗ ಒಂದು 4ರಿಂದ 5 ಎಲೆ ಕರಿಬೇವನ್ನು ಹಾಕ್ತೀನಿ. ಇದ್ದರೆ ಹಾಕ್ತೀನಿ ಸ್ನೇಹಿತರೆ, ಇಲ್ಲದಿದ್ದರೆ ಹಾಗೆ ಮಾಡ್ತೀನಿ. ನನಗೆ ಯಾವುದು ಇರಲೇಬೇಕು ಅಂತ ಏನಿಲ್ಲ. ನಾನು ಹಸಿಮೆಣ್ಸಿನ್ಕಾಯಿ ಹುರಿದಿದ್ನಲ್ವ, ಅದು ಸಹ ಆರಕ್ಕಿಟ್ಟಿದ್ದೆ, ಅದು ಸಹ ನಾನು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಈಗ ನಿಮಗೆ ನಾನು ಯಾವ ರೀತಿ ಅಡುಗೆ ಮಾಡ್ತೀನೋ ಅದೇ ರೀತಿ ತೋರಿಸ್ಬೇಕಾಗುತ್ತೆ. ಸುಮ್ಮನೆ ನಾನು ಹಾಕ್ತೀನಿ ಅಂತಲೇ ಹೇಳೋಕ್ಕಾಗಲ್ಲ. ಇದ್ದಾಗ ಹಾಕ್ತೀನಿ, ಇಲ್ಲದಾಗ ನಾನು ಹಾಗೆ ಮಾಡ್ತೀನಿ. ಈಗ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಇದು ಹಳೆ ಹುಣಸೆ ಹಣ್ಣು, ಅಂದರೆ ತುಂಬ ರುಚಿಯಾಗಿರುತ್ತೆ. ತುಂಬ ಒಂದು ಅಡುಗೆಗೆ ಪುಳಿಯೋಗರೆ ಮಾಡಿದ್ರೆ, ಸಾಂಬಾರು ಮಾಡಿದ್ರೆ ಆ ಒಂದು ಹುಣಸೆ ಹಣ್ಣು ತುಂಬ ರುಚಿಯಾಗುತ್ತೆ ಸ್ನೇಹಿತರೆ. ನಮ್ಮ ಹಳ್ಳಿ ಕಡೆ ಇದು ಹುಣಸೆ ಹಣ್ಣು ನಾವು ಸಂತೆಯಲ್ಲಿ ತರ್ತೀವಿ, ತುಂಬ ಚೆನ್ನಾಗಿರುತ್ತೆ ಹುಣಸೆ ಹಣ್ಣು. ಈಗ ಉಪ್ಪು ಮತ್ತು ಸಕ್ಕರೆನ ಹಾಕ್ತಾಯಿದ್ದೀನಿ. 1/4 ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ, 1/4 ಸ್ಪೂನು ಉಪ್ಪನ್ನು ಹಾಕ್ತಾಯಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಈಗ ಹಸಿ ಶುಂಠಿಯನ್ನು ಸಣ್ಣ ತುಂಡು ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಫಸ್ಟಿಗೆ 1 ರೌಂಡ್ ಹಾಗೆ ಮಿಕ್ಸಿ ಮಾಡ್ಕೊತೀನಿ. ಆಮೇಲೆ ನಾನು ನೀರು ಹಾಕ್ಬಿಟ್ಟು ಇನ್ನೊಂದು ರೌಂಡು ಮಿಕ್ಸಿ ಮಾಡ್ಕೊತೀನಿ. ತುಂಬ ನಯಸ್ಸಾಗಿ ಮಾಡಬಾರ್ದು. ಯಾವುದೇ ಚಟ್ನಿ ಆಗಿದ್ದರೂ ಸ್ವಲ್ಪ ತರಿಯಾಗಿದ್ದರೆ ರುಚಿಯಾಗಿರುತ್ತೆ ಚಟ್ನಿ. ತುಂಬ ನಯಸ್ಸಾಗಿ ಮಾಡಿದ್ರೆ ಚಟ್ನಿಗಳು ಚೆನ್ನಾಗಿರೋದಿಲ್ಲ. ಈಗ ನಾನು ಶೇಂಗಾ ಚಟ್ನಿ ರೆಡಿ ಆಯಿತು ಸ್ನೇಹಿತರೆ. ಈಗ ನಾನು ಹಿಟ್ಟನ್ನು ಇಟ್ಟಿದ್ನಲ್ವ, ಈಗ ನಾನು ಹಿಟ್ಟಿಗೆ ಉಪ್ಪನ್ನು ರಾತ್ರಿಯೇ ಹಾಕಿಟ್ಟಿದ್ದೆ ಸ್ನೇಹಿತರೆ. ಚಳಿಗಾಲ ಇದ್ದಾಗ ಉಪ್ಪನ್ನು ರಾತ್ರಿ ಹಾಕಿಡಬೇಕಾಗುತ್ತೆ. ಬೇಸಿಗೆ ಇದ್ದಾಗ ಉಪ್ಪನ್ನು ಹಾಕೋದು ಬೇಡ ಸ್ನೇಹಿತರೆ, ಬೆಳಗ್ಗೆ ಉಪ್ಪು ಹಾಕಬೇಕಾಗುತ್ತೆ. ನಾನಿಲ್ಲಿ ರಾತ್ರಿಯೇ ಉಪ್ಪನ್ನು ಹಾಕಿಟ್ಟಿದ್ದು. ಈಗ ನಾನು ಇದಕ್ಕೇನೂ ಹಾಕೋದಿಲ್ಲ, ಯಾವುದೇ ಸೋಡಾ ಹಾಕೋದಿಲ್ಲ, ಏನೂ ಹಾಕೋದಿಲ್ಲ, ಮತ್ತೇನೂ ಹಾಕೋದಿಲ್ಲ. ಹದವಾಗಿದೆ, ಅದಕ್ಕೆ ನಾನು ನೀರು ಸಹ ಹಾಕೋದಿಲ್ಲ. ಇಲ್ಲಿ ಒಂದೇ ಹದದಲ್ಲಿ ಇದೆ ನನಗೆ ದೋಸೆ ಮಾಡಲಿಕ್ಕೆ, ತುಂಬ ಚೆನ್ನಾಗಿದೆ. ಇದು ನಾನು ಕಾಸ್ಟ್ ಐರನ್ ತವಾ ಅಂತಾರೆ, ಎರ್ಕದ ಹಂಚು ಅಂತಾರೆ ಸ್ನೇಹಿತರೆ. ಇದು ಪ್ಯೂರ್ ಒಂದು ಕಬ್ಬಿಣದ ಹಂಚು. ಇದಕ್ಕೆ ನಾನು ಹಳೆಯ ಒಂದು ದಾವಣಗೆರೆಯಲ್ಲಿ ಒಂದು ಅಂಗಡಿ ತುಂಬ ಚೆನ್ನಾಗಿದೆ, ದೊಡ್ಡ ಅಂಗಡಿ ಅದು, ಅಲ್ಲಿ ತಗೊಂಡಿದ್ದು. ನಾನು ಯಾವಾಗಾರ ಹೋದರೆ ಅಲ್ಲಿ ನಿಮಗೆ ತೋರಿಸ್ತೀನಿ. ದಾವಣಗೆರೆಗೆ ಹೋದಾಗ ತುಂಬ ಚೆನ್ನಾಗಿದೆ ಹಂಚು ಮಾತ್ರ. ಇದು ನನಗೆ 680 ರೂಪಾಯಿ ಆಯಿತು ಸ್ನೇಹಿತರೆ. ನಾನಿದು ಹಂಚು ತೊಗೊಂಡಾಗ ಭಾಳ ಚೆನ್ನಾಗಿದೆ. ಅಂದರೆ ಮಾತ್ರ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ನಾನ್ ಸ್ಟಿಕ್ ತವನ ನಾವು ಬಳಸಬಾರ್ದು ಸ್ನೇಹಿತರೆ, ಆದಷ್ಟು ದೂರ ಇಡಬೇಕು.
ಈ ಥರ ಕಬ್ಬಿಣದ ಹಂಚಲ್ಲೇ ನಾವು ಅಡುಗೆನ ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ದೋಸೆ ಆಗಿರ್ಬೋದು ನಾವು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಈಗ ನಾನು ಒಂದು ಸೌಟು ಹಿಟ್ಟನ್ನು ಹಾಕಿ ದೋಸೆ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದೇ ಥರ ದೋಸೆ ಎಲ್ಲ ದೋಸೆಗಳನ್ನು ನಾವು ಇದೇ ಥರ ಹಾಕ್ಕೋಬೋದು ಸ್ನೇಹಿತರೆ. ನಾನಿಲ್ಲಿ ತುಂಬ ರೋಸ್ಟು ಮಾಡ್ತಾಯಿಲ್ಲ, ತುಂಬ ಮೆತ್ತಗೂ ಮಾಡ್ತಾಯಿಲ್ಲ, ಮೀಡಿಯಮ್ಮು ಯಾವುದಲ್ಲಿ ನಾನು ಇವತ್ತು ದೋಸೆ ಮಾಡ್ತಾಯಿರೋದು. ಮನೆಯಲ್ಲಿ ಯಾವ ರೀತಿ ಎಲ್ಲರೂ ಮಾಡ್ತಾರೋ ಅದೇ ರೀತಿ ನಾನು ಸಹ ಇಲ್ಲಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಕೆಲವರು ರೋಸ್ಟ್ ಮಾಡ್ತಾರೆ, ಕೆಲವರು ರೋಸ್ಟ್ ಇಷ್ಟಪಡೋದಿಲ್ಲ. ಇಲ್ಲಿ ನಾನು ಗಾಣದ ಎಣ್ಣೆ 1 ಟೀ ಸ್ಪೂನನ್ನು ಹಾಕ್ತಾಯಿರೋದು. ಈಗ ನಾನು ಅದಕ್ಕೆ ಸ್ವಲ್ಪ ಪ್ಲೇಟೆಲ್ಲ ಮುಚ್ಚಿಟ್ಟಿದ್ದೀನಿ. ಈಗ ದೋಸೆನ ತೆಗೆದ ಮೇಲೆ ನಾನೀಗ ದೋಸೆಯನ್ನು ಚೆನ್ನಾಗಿ 2 ಮುಖ ಚೆನ್ನಾಗಿ ಬೆಂದ ಮೇಲೆ ನಾವು ತೆಗಿಬೇಕಾಗುತ್ತೆ. ಕೆಲವರು ಒಂದೇ ಮುಖ ಬೇಯಿಸಿದ್ರು ಏನೂ ತೊಂದರೆ ಇಲ್ಲ ಸ್ನೇಹಿತರೆ, ಯಾಕೆಂದರೆ ತುಂಬ ಚೆನ್ನಾಗಿ ನೆಂದಿರೋದ್ರಿಂದ ದೋಸೆ ಒಂದೇ ಹದದಲ್ಲಿ ತುಂಬ ರುಚಿಯಾಗಿ ಬರುತ್ತೆ ಇದು. ಈಗ ನಾವು ದೋಸೆನ ತೆಗಿಬೇಕಾಗುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ದೋಸೆ ಬಂತು ನಮ್ಮದು. ಅರ್ಕ ಸಿರಿಧಾನ್ಯದ ಒಂದು ದೋಸೆ ತುಂಬ ರುಚಿಯಾಗಿ ಬರುತ್ತೆ, ತುಂಬ ರುಚಿ ಇರುತ್ತೆ ದೋಸೆ. ಇನ್ನೂ ಒಂದು ಬೇಕು ನಮಗೆ, ಇನ್ನೂ ಬೇಕಪ್ಪ ಅಂತಲೇ ಅನಿಸುತ್ತೆ ನಮಗೆ, ಅಷ್ಟು ರುಚಿಯಾಗಿರುತ್ತೆ ದೋಸೆ. ರೈಸ್ ಅಕ್ಕಿ ದೋಸೆಗಿಂತನೂ ಸಿರಿಧಾನ್ಯದ ದೋಸೆ ತುಂಬ ಒಂದು ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ಹಂಗಾಗಿ ನಾನು ಈ ದೋಸೆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡಿರೋದು ಇವತ್ತು. ಇದೇ ಥರ ನಾನು ಈಗ ಇನ್ನೊಂದು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಬೆಳಿಗ್ಗೆ ಸಮಯ ಗಡ್ಬಡಿ ಇರುತ್ತೆ, ಬೇಗ ಕೆಲಸಗಳು ಆಗ್ತಾಯಿರುತ್ತೆ. ನಾನು ವಿಡಿಯೋದಲ್ಲಿ ನಿಮಗೆ ದೋಸೆನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಯಾವ ಥರ ನಿಮ್ಮ ಮನೆಯಲ್ಲಿ ನೀವು ಮಾಡ್ತಿರೋ ಅದೇ ಥರ ನಾನು ಸಹ ನಮ್ಮ ಮನೆಯಲ್ಲಿ ದೋಸೆನ ಮಾಡ್ತೀನಿ. ಆದರೆ ನನಗೆ ಸ್ವಲ್ಪ ಬೇರೆ ವೆರೈಟೀಸ್ ದೋಸೆನ ಮಾಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ಆದಷ್ಟು ಕಾಳುಗಳ ದೋಸೆ ಆಗಿರ್ಬೋದು, ಹೆಸರು ಕಾಳು ದೋಸೆ ಮತ್ತು ಈ ಒಂದು ಹುರುಳಿಕಾಳು ಮಿಕ್ಸ್ ಮಾಡಿ ದೋಸೆ ಮಾಡ್ಬೋದು ಸ್ನೇಹಿತರೆ. ದೋಸೆಗಳಲ್ಲಿ ತುಂಬ ವಿಧವಾಗಿ ಮಾಡ್ಬೋದು. ಅವೆಲ್ಲವೂ ಸಹ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಒಂದೇ ಥರ ಯಾವತ್ತೂ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಮನೆಯಲ್ಲಿ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ನಾನು ಹುಡುಕ್ತಾ ಇರ್ತೀನಿ ಕೆಲವೊಂದು ರೆಸಿಪಿಗಳನ್ನು ಆದಷ್ಟು. ಆದರೆ ನನಗೆ ಕೆಲವು ಹೆಲ್ತ್ಗೆ ಆರೋಗ್ಯಕ್ಕೆ ಚೆನ್ನಾಗಿ ಇತ್ತಪ್ಪ, ಅದು ಮಾಡಲೇಬೇಕು ಅನಿಸಿದ್ರೆ ಮಾಡೇ ಮಾಡ್ತೀನಿ ಸ್ನೇಹಿತರೆ. ಆದಷ್ಟು ನಾನು ಕೆಲವೊಂದು ಜಂಕ್ ಫುಡ್ಡುಗಳನ್ನು ಆದಷ್ಟು ನನಗೆ ಇಷ್ಟ ಆಗೋದಿಲ್ಲ, ಅವನ್ನೆಲ್ಲ ಮಾಡೋಕ್ಕೆ ನಿಮಗೂ ತೋರ್ಸೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಹಾಗೆ ನಾನು ಕೆಲವೊಂದು ರೆಸಿಪಿ ನನಗೆ ತುಂಬ ಅದು ಎಲ್ಲರಿಗೂ ಯೂಸ್ ಆಗಬೇಕು ಸ್ನೇಹಿತರೆ. ನಾವು ಯಾವುದೇ ಅಡುಗೆ ಮಾಡಿದರೂ ಸಹ ಅದರಿಂದ ಒಂದು ಒಳ್ಳೆಯ ಒಂದು ಉಪಯೋಗ ಆಗಬೇಕು ನಮಗೆ. ಹಂಗಾಗಿ ನಾನು ನಿಮಗೆ ಇದನ್ನು ತೋರಿಸ್ತಾ ಇರೋದು. ಹೀಗೆ ನಾವು ಎಲ್ಲ ರೀತಿಯ ದೋಸೆಗಳನ್ನು ನಾವು ಮನೆಯಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಇವತ್ತು ಅರ್ಕ ಸಿರಿಧಾನ್ಯದ ದೋಸೆಯನ್ನು ನಾನು ನಿಮಗೆ ಮಾಡ್ತಾ ಇರೋದು. ಇಲ್ಲಿಗೆ ನಾನು ಇವತ್ತು ದೋಸೆನ ಮಾಡಿ ಮುಗಿಸಿದೆ ಸ್ನೇಹಿತರೆ. ಬೆಳಗ್ಗಿನ ಒಂದು ನಮ್ಮ ಬ್ರೇಕ್ಫಾಸ್ಟ್ ರೆಸಿಪಿ, ಆರೋಗ್ಯಯುತವಾದಂಥ ರೆಸಿಪಿ ಅಂತ ಹೇಳ್ಬೋದು. ಹೀಗೆ ನಾವು ಮನೆಯಲ್ಲಿ ಎಲ್ಲರೂ, ನಾವು ಸಹ ಎಲ್ಲರೂ ಅಷ್ಟೇ ಇದೇ ಥರ ಒಳ್ಳೆಯ ರೀತಿಯ ಒಂದು ಅಡುಗೆಗಳನ್ನು ಆದಷ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೀನಿ. ಈ ಕೆಲವರು ದೋಸೆಗೆ ಕೆಂಪು ಚಟ್ನಿ ಹಚ್ಚಿ ಮಸಾಲೆ ಥರ ಮಾಡ್ಕೊತಾರೆ, ಆ ಥರನೂ ಮಾಡ್ಕೋಬೋದು ಸ್ನೇಹಿತರೆ. ನಾನಿವತ್ತು ಬೆಣ್ಣೆ ಹಾಕಬೇಕಾಗಿತ್ತು, ನ್ಯಾಯ ನೋಡಿದ್ರೆ ಬೆಣ್ಣೆ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ ನಾನು, ಆದರೆ ಬೇಡ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ ಬೆಣ್ಣೆ ದೋಸೆನೂ ಸಹ ಮನೇಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ. ನೋಡಿ ಸ್ನೇಹಿತರೆ, ಈ ಥರ ನಮ್ಮದು ಸಿರಿಧಾನ್ಯದ ದೋಸೆ ರೆಡಿ ಆಯಿತು ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು ಸ್ನೇಹಿತರೆ.